ನನಗೆ ಜಾಸ್ತಿ ಟೈಮ್ ಇಲ್ಲ ಕಂಡ್ರ, ಬೇಗ ಬೇಗ ಹೇಳ್ಬಿಡ್ರ. ಸರ್ ನಮ್ಮ ರಸ್ತೆಗಳಿಗೆ ರಾಜರ ಬಂದ್ಬಿಟ್ಟಿದೆ ಸರ್. ಸರ್ ರಸ್ತೆಯಲ್ಲಿರೋ ಮರನೆಲ್ಲ ಕಡ್ದು ರಸ್ತೆನ ದೊಡ್ಡದು ಮಾಡಬೇಕು ಅಂತ ಸರ್ಕಾರದವ್ರು ಆರ್ಡರ್ ಮಾಡ್ಬಿಟ್ಟವ್ರೆ ಸರ್. ಹಿಂಗ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ರಸ್ತೆಗಳು ದೊಡ್ಡವಾಗಲ್ಲ, ಸರ್ಕಾರಗಳು ದೊಡ್ಡವಾಗ್ತವೆ. ಈ ರಾಜಕಾರಣಿಗಳು ದುಡ್ಡನ್ನ ಮಾಡಬೇಕು ಅಂತ ಅದು ಯಾವ ತರದ ನೀಚ ಕೆಲಸಗಳಿಗೆ ಕೈ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ರಸ್ತೆ ಪಕ್ಕದಲ್ಲಿರೋ ಮರಗಳು ಸಾಯ್ಬಾರ್ದು ಸರ್. ಅವು ಸಾಯಬಾರ್ದು ಅಂದ್ರೆ ನಿಮ್ಮ ಮೂವರಲ್ಲಿ ಒಬ್ರು ಸಾಯ್ಬೇಕು. ಯಾರಾದ್ರೂ ಒಬ್ರು ಬದುಕ್ಬೇಕಂದ್ರೆ ಒಬ್ರು ಯಾರನ್ನು ಸಾಯಲೇಬೇಕು. ಅದಕ್ಕೆ ನಿಮ್ಮ ಹತ್ರ ಬಂದಿರೋದು ಸರ್. ಏನಂದ್ರೆ ನಾನು ಸಾಯ್ಬೇಕು ಅಂತ ಕಟ್ಟ ಕಡೆಯ ತುಂಡಲ್ವ ಸರ್ ನೀವು? ಮತ್ತೆ ನೀವೇನಾದ್ರೂ ಮಾಡಿ ಸರ್. ಎಲ್ಲ ಹುಡುಗರ ನನಗೆ ಈ ಕಂಡುಕೊಂಡವ್ರು, ಆದ್ರೂ ಈ ರಾಜಕಾರಣಿಗಳಿಗೆ ಮಸ್ಕ ಹೊಡೆದು ಕೈಕಾಲು ಹಿಡ್ದು ಅಭ್ಯಾಸ ಇಲ್ಲ ಸರ್. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಮಾಡೋಣ ಈ ದೇವ್ರನ್ನ ಮುಂದೆ ಇಟ್ಕೊಂಡ್ಬಿಟ್ಟು ಏನಾದ್ರೂ ಒಂದು ಅದು ದೇವ್ರು ಕೊಡ್ತಾನ ಇವ್ಸ್ಕೊಂಡ್ರ ವಿಜನ್ ಬೆಳ್ಸ್ಕೊಬೇಕು ನೀವು. ಆ ಪುರಾಣ ಪುಣ್ಯ ಕಥೆಗಳನ್ನ ನಂಬ್ಕೊಂಡು ಕೂತಿದ್ರ. ಪುರಾಣ ಪುಣ್ಯ ಕಥೆಗಳಲ್ಲಿ ಏನಾಗುತ್ತೆ, ಆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ಆದ್ರೆ ನಿಜವಾದ ವಿಷಯ ಗೊತ್ತೇನ್ರ ನಿಮಗೆ? ನಾವೆಲ್ಲರೂ ಸೇರ್ಕೊಂಡು ಈ ಭಗವಂತ ಅನ್ನೋನು ಹುಟ್ಟಾಕಿದೀವಿ ಕಣೋ. ನಾವು ಸೃಷ್ಟಿ ಮಾಡಿದಂತ ಭಗವಂತ ನಮ್ಮ ಮಾತು ಕೇಳದೆ ಇರ್ತಾನೇನೋ. ನೋಡ್ತಾ ಇರೋ ಈ ದೇವ್ರನ್ನ ಮುಂದೆ ಇಟ್ಕೊಂಡು ಸರ್ಕಾರನ ಮಟ್ಟ ಹಾಕ್ಬಿಡ್ತೀನಿ. ಜಾಜಿ ಅವರೇ, ನಿಮ್ಗೊಂದು ವಿಷಯ ಗೊತ್ತಾ? ಏನದು? ರಸ್ತೆ ಅಗಲೀಕರಣ ಮಾಡ್ಬೇಕು ಅಂತ ದೇವಸ್ಥಾನ ಕೆಡುತ್ತಾ ಇದ್ದಾರೆ. ಯಾರು ಹೇಳಿದ್ರು? ಎಲ್ರಿಗೂ SMS ಬಂದಿದೆಯಲ್ಲ, ಬಂದಿರೋ SMS ನ 10 ಜನಕ್ಕೆ ಫಾರ್ವರ್ಡ್ ಮಾಡಿ ಅಂತ ಹೇಳಿದ್ದಾರೆ. ನೀವು ಹೆಸರು ಮಾಡೋದಕ್ಕೆ ಇದು ಒಳ್ಳೆ ಚಾನ್ಸು. ನೀವೇನಾದ್ರೂ ದೇವಸ್ಥಾನ ಕೆಡೋದನ್ನ ತಪ್ಪಿಸಿದ್ರೆ ದೇವ್ರಿಗಷ್ಟೇ ಅಲ್ಲ, ಏರಿಯಾ ಜನಕ್ಕೆಲ್ಲ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ಮುಂದಿನ ಸಲ ಎಲೆಕ್ಷನ್ ನಿಂತಾಗ ನೀವು ಆರಾಮಾಗಿ MLA ಆಗ್ಬೋದು. ಆಗ ನಮ್ಗೆ ಬೇರೆ ಒಂದು ಸಿಗುತ್ತೆ. ಇಂಥ ಚಾನ್ಸ್ ನ ರಾಜೇಶ್ವರಿಗೆ ಮಾತ್ರ ಬಿಟ್ಕೊಡ್ಬೇಡಿ. ನಾನ್ ಬಿಟ್ಕೊಡ್ತೀನಾ? ನೋಡ್ತಾ ಇರು ಈ ಸಿಚುವೇಶನ್ ನ ಹೇಗ್ ಯುಟಿಲೈಸ್ ಮಾಡ್ಕೋತೀನಿ ಅಂತ. ಮಾಡೋ ಗಲಾಟೆ ಹೇಗಿರ್ಬೇಕು ಗೊತ್ತಾ? ರಸ್ತೆನೂ ಅಗಲೀಕರಣ ಆಗ್ಬಾರ್ದು, ದೇವಸ್ಥಾನನೂ ಕೆಡಬಾರ್ದು. ಆ ರಾಜೇಶ್ವರಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಅನುಷ ಅಲ್ಲಿ ಹುಡುಗರಿಗೆಲ್ಲ ನೀಲಿ ಬಣ್ಣ ತುಂಬಿಕೊಂಡಿದ್ಯಾ? ಇಷ್ಟು ದಿನ ನನಗೆ ಒಂದು ಮಾತು ಹೇಳಿದ್ರೆ ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದೆ. ನಾನು ಇಲ್ಲಿ ಕೂತಿರೋದು ನಿಮ್ಗೆ ಕಾಣಿಸ್ತಾ ಇಲ್ವಾ? ನಮ್ಮ ತಾಯಣಿಗೂ ಕಾಣಿಸ್ತಾ ಇದ್ದಾರೆ ನೋಡೋದಕ್ಕೆ. ಈ ಮಕ್ಕಳ ಕನ್ಸಲ್ ಬರ ಮಹಿಳಾ ಸಂಘ ಮೀಟಿಂಗ್ ನಡೀತಾ ಇದೆ, ಪ್ಲೀಸ್ ಗೋ ಔಟ್. ಅಯ್ಯೋ ಶಿವನೇ, ಇಂಥ ಸುಂದರವಾದ ತರುಣಿಯನ್ನ ಮುಂದೆ ಕುಂಡ್ರಿಸ್ಕೊಂಡು ನನ್ನಂತ ಚಿರ ಯುವಕನಿಗೆ ಪ್ಲೀಸ್ ಗೋ ಔಟ್ ಅಂತ ಹೇಳ್ತಾ ಇದ್ರಲ್ಲ, ನನ್ನನ್ನೇ ನೀವು ಸನ್ಯಾಸಿ ಅಂತ ತಿಳ್ಕೊಂಡ್ಬಿಡಿ. ನಾವು ಕೂಡ ಅವಾಗ ಈ ಉಪ್ಪು ಹುಳಿ ಕಾರಣ ಯೋಚನೆ ಮಾಡ್ತೀವಿ. ಏನ್ ಚರ್ಚೆ ನಡೀತಾ ಇದೆ ಅಂತ ಹೇಳಿ ನಾವು ಸ್ವಲ್ಪ ತೊಡಗಿಸ್ಕೊಂತೀವಿ. ದೇವಸ್ಥಾನ ಎಲ್ಲ ಕೆಡಬಾರ್ದು, ರಸ್ತೆ ಅಗಲೀಕರಣ ಆಗ್ಬಾರ್ದು, ಅದು ನಿಮ್ ಕಡೆಯಿಂದ ಸಾಧ್ಯನಾ? ಗೊತ್ತಾನೆ ನಾವ್ ಯಾರಂತ ಗೊತ್ತಾನೆ. ಗಂಟೆಗಲಿ ವಂಶದ ಕಟ್ಟ ಕಡೆ ಎತ್ತುಂಡು ಪಾಂಡುರಂಗ ಗಂಡಗಲಿ ಅದೆತ್ತಿದ್ರದು ನಿಮ್ಮ ಕೆಲಸ ನಾನು ಮಾಡಿಕೊಟ್ರೆ ನೀವು ನನಗೆ ತೋಫ ಅಂತ ಏನ್ ಕೊಡ್ತೀರ ಹೇಳಿ? ದೇವಸ್ಥಾನದಲ್ಲಿ ನಿಮ್ ಹೆಸರಲ್ಲಿ ಅಭಿಷೇಕ ಮಾಡಿಸ್ತೀನಿ, ಮಹಾಮಂಗಳಾರತಿ ಮಾಡಿಸ್ತೀನಿ. ಅದು ನೀವೇನ್ರಿ ಮಾಡೋದು? ಆ ಪೂಜಾರಪ್ಪನಿಗೆ ಒಂದು ಹೊಸ 5 ನೋಟ್ ಕೊಟ್ಟೆ ಅಂದ್ರೆ ಅವನೇ ಎಲ್ಲ ಮಾಡಿ ಮುಗಿಸ್ತಾರೆ. ನನಗೆ ವಿಶೇಷವಾದ ಪೂಜೆ ಏನ್ ಮಾಡ್ತೀರಾ ಅಂತ ಹೇಳಿ. ಅದು ಹಬ್ಬಿ ಮಹಿಳಾ ಸಂಘ ಮೆಂಬರ್ಸ್ ಕೂತಿದ್ದಾರೆ, ಅವ್ರ ಎದುರುಗಡೆ ಪರ್ಸನಲ್ ಆಗಿ ಟಾಕ್ ಹೇಗ್ ಮಾಡಕ್ಕಾಗುತ್ತೆ? ಇವತ್ತು ನೈಟು ನೀವೆಲ್ಲ ಕಿವಿ ಮುಚ್ಕಡೆ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಪರ್ಸನಲ್ ಟಾಕ್ ಮಾಡೋಣ. ಕೈ ಬಿಡಿ ಜಾರ್ಜ್ ಎಂಬಲ್ದಿನಿ ಅವರೇ, ನೋಡ್ತಾ ಇರಿ. ನಾನು ಮಾತು ಕೊಟ್ಟೆ, ಆ ದೇವಸ್ಥಾನನ ಮತ್ತು ಆ ರಸ್ತೆನ ಈ ನಿಧಿನ ಸರ್ಪ ಕಾಯ್ತಲ್ಲ ಹಂಗೆ ನಾನು ಕಾಯ್ತೀನಿ. ನೀವು ಯಾರು ಏನು ಯೋಚನೆ ಮಾಡಬೇಡಿ, ನಿಮ್ ಕೆಲಸ ಆಯ್ತು ಅಂತ ಇಟ್ಕೊಳ್ಳಿ. ಅಲ್ಲಿ ರಸ್ತೆ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕೆ ಅಂದ್ರೆ ಅಲ್ಲಿ ದೇವಸ್ಥಾನ. ಒಳ್ಳೆ ಐಡಿಯಾ ಸರ್. ನಮ್ಮ ಈ ನಾಗರಿಕರು ರಸ್ತೆನ ಉಳಿಸ್ಕೋಬೇಕು ಅಂತಲೇ ಅಲ್ಲಲ್ಲೇ ದೇವಸ್ಥಾನಗಳನ್ನ ಕಾವಲಿಗೆ ಬಿಟ್ಟಿರ್ತಾರೆ. ಸರಿ, ಆ ದೇವಸ್ಥಾನ ಯಾರ್ದು ಅಂತ? ನಮ್ದೇ ಗಂಡಗೆಲ್ಲ ವಂಶದ್ದು. ನಿಮ್ಗೆ ಅನುಮಾನ ಇತ್ತು ಅಂದ್ರೆ ದಾಖಲೆ ತೋರಿಸ್ತೀನಿ, ಒಂದ್ಸಲ ನೋಡ್ಕೊಂಬಿಡಿ. ಬೆಳಗ್ಗೆ ತಾನೇ ಹೋಗಿ ದೇವಸ್ಥಾನ ನೋಡ್ಕೊಂಡು ಬಂದ್ವಿ, ಎಷ್ಟು ಅದ್ಭುತವಾಗಿದೆ ಸರ್. ಆ ದೇವಸ್ಥಾನಕ್ಕೆ ಶತಮಾನಗಳ ಇತಿಹಾಸ ಇದೆ ಅಂತ ಹೇಳಿದ್ರು. ನಮ್ಮ ಅಜ್ಜಿ ಅವ್ರ ಅಜ್ಜಿ ಅವರೆಲ್ಲ ಇಷ್ಟಿಷ್ಟು ಹುಡುಗರು ಎಲ್ಲ ದೇವಸ್ಥಾನದಲ್ಲೇ ಆಡ್ಕೊಂಡು ಬೆಳೆದಿತ್ತು. ಈ 17ನೇ ಶತಮಾನದಲ್ಲಿ ಆ ದೇವಸ್ಥಾನವನ್ನ ನಮ್ಮ ವಂಶದವರು ಆಳ್ವಿಕೆ ಮಾಡಿದ್ದಾರೆ ಅಂತ ನಮ್ಮ ಹತ್ರ ದಾಖಲೆ ಇದೆ. ಯಾಕಂದ್ರೆ ವಿದೇಶದವರು ಯಾವಾಗ ದಂಡೆತ್ಕೊಂಡ್ಬಂದ್ರು ಅವಾಗ ಈ ಸಂಪತ್ನೆಲ್ಲ ಹೆಂಗಾರ ಮಾಡಿ ಕಾಪಾಡ್ಕೊಬೇಕು ಅಂತ ಒಂದು ಐಡಿಯಾ ಮಾಡಿ ನೆಲಮಾಳಿಗೆಲ್ಲ ತೊಡ್ಬಿಟ್ಟು ಮೇಲೆ ಮಣ್ಣು ಒಟ್ಟು 7 ಬಾಗ್ಲ ಇದೆ ಕಣ್ರೆ. ಅದನ್ನ ನಮ್ಮ ಗಂಟೆಗಳ ವಂಶದ ಪ್ರಕಾರ ನಾವು ಸಪ್ತ ಮಹಾ ಖಜಾನೆಗಳು ಅಂತ ಇದಕ್ಕೆಲ್ಲದಕ್ಕೂ ದಾಖಲೆ ಇದೆ. ಅದಕ್ಕೆ ಬಾಗ್ಲಲ್ಲಿದೆ ಸರ್. ಒಂದ್ ಸ್ವಲ್ಪ ಅಗದ ಬಿಟ್ರೆ ಬಾಗಿಲು ಸಿಕ್ಬಿಡುತ್ತೆ. ಈ ವಿಷಯ ನನಗೆ ಗೊತ್ತು, ಬಿಟ್ರೆ ದೇವ್ರಿಗೆ ಗೊತ್ತ. ಸರ್, ಅದ್ರೊಳಗಡೆ ಏನೇನು ಇರ್ಬೋದು ಅಂತ ನಿಮ್ಮ ಅಂದಾಜು? ಅಯ್ಯ, ನಿಮ್ಮ ಮಕ್ ಮಣ್ಣಾಕ ಅಂದಾಜು ಅಂತ ಕೇಳ್ತೀವಲ್ಲ, ಎಷ್ಟಿದೆ ಅಂತ ಎಲ್ಲ ದಾಖಲೆ ಸಮೇತ ಇಟ್ಟಿದ್ದೀನಿ. ಒಟ್ಟು 7 ಬಾಗ್ಲು ಅಂತ ಹೇಳಿದ್ನಲ್ವಾ?
ಒಂದು ಬಾಗ್ಲಲ್ಲಿ ವೆಪನ್ಸ್ ಕೊಠಡಿ ಅಂತ ಮಾಡ್ಕೊಂಡಿದ್ರಪ್ಪ. ಅದರಲ್ಲಿ ಕತ್ತಿ, ಗುರಾಣಿ, ಲಾಂಗು, ಮಚ್ಚು, ಗನ್ನು, ಆಳು, ಮುಳು ಮಡ್ಗವ್ರೆ. ಅಷ್ಟಂದ್ರಲ್ಲಿ ಬಾಯಿ ಬಿಟ್ಟು ಹೇಳ್ಬಾರ್ದು, ಹೇಳ್ಬಿಡ್ತೀವಿ. ಈ ವಜ್ರ, ವೈಡೂರ್ಯ, ಮುತ್ತು, ಅವಳ, ಆಳು, ಮುಳು ಎಲ್ಲ ಇಟ್ಟವ್ರೆ. ಮತ್ತೊಂದು ಕೊಠಡಿನಲ್ಲಿ ಫುಲ್ ದೇವ್ರುಗಳಪ್ಪ. ಈ ಮಕ್ಕಂಡಿರೋ ದೇವರು, ನಿಂತ್ಕೊಂಡಿರೋ ದೇವರು, ಇವು ಕೊಡಿಸ್ತಾ ಇರೋ ದೇವರು, ಅರ್ಧ ಎದ್ದಿರೋ ದೇವರು, ಫುಲ್ ನಿಂತ್ಕೊಂಡಿರೋ ದೇವರು ಎಲ್ಲ ಅವೆಯಪ್ಪ. ಮತ್ತೊಂದು ಕೊಠಡಿ ಅಂತ ಫುಲ್ ಡ್ರೆಸ್ಸಿಂಗ್ ರೂಮ್. ಈ ದೇವ್ರುಗಳು ಆಕಳ ಬಿಡ್ತಾವಲ್ಲ, ಬಟ್ಟೆ ಬರಿಯಲ್ಲ, ಒಪ್ಪಿನ ಇಂಥವೆಲ್ಲ ಇರ್ತಾವ್ರೆ. ಅಂತ ದೇವಸ್ಥಾನ ನೋಡಿತಾರ ಸರ್? ಆ ಸಂಪತ್ತು ಇರೋದ್ರಿಂದನೇ ಆ ದೇವಸ್ಥಾನ ತಂಟೆಗೆ ಯಾರು ಬರಲ್ಲ. ನಾನು ನಿಮ್ಗೆ ಅಷ್ಟೆಲ್ಲ ಬಾಗಿಲು ಕತೆ ಹೇಳಿದ್ನಲ್ಲ, ಇನ್ನೊಂದು ಬಾಗಿಲಿದೆ, ಅದ್ರ ಕತೆ ಹೇಳಿಲ್ಲ ಅಲ್ವಾ? ಅದು ಮೇಜರ್ ಬಾಗ್ಲು, 7 ಬಾಗ್ಲಲ್ಲಿ ಮೇಜರ್ ಬಾಗ್ಲು. ಅದ್ರ ಮೇಲೆ ಸರ್ಪ ಚಿತ್ರ ಐತೆ, ಅದನ್ನ ಯಾರು ತೆಗಿಯಂಗಿಲ್ಲ. ತಪ್ಪಿ ತೆಗೆದ್ರು ಅದರಿಂದ ಹಂಗೆ ಸಮುದ್ರ ನೀರು ನುಕ್ಕೊಂಬಂದು ಇಡೀ ಪ್ರಪಂಚ ಊರ್ ಬಾಗ್ಲಾಕ್ಬಿಡ್ತದೆ. ಆ ಸಂಪತ್ತು ನಾನು ಆವಾಗ ಎಷ್ಟೆಷ್ಟು ಅಷ್ಟೊತ್ತು ನಿಧಾನಕ್ಕೆ ಕೋರ್ಕೊಂಡು ಅದನ್ನ ಮಾರ್ಕೊಂಡು ಏರಿಯಾ ಅಭಿವೃದ್ಧಿ ಮಾಡೋಣ ಅಂತೇಳಿ. ಈಗ ನೋಡಿ, ದೇವಸ್ಥಾನದ ಒಳಗಡೆ ಅವಿತಿರೋ ನಿಧಿ ಏನಾದ್ರೂ ಏಕಾಏಕಿ ಆಚೆಗೆ ಬಂದ್ಬಿಡ್ತು ಅಂದ್ರೆ ಅದು ನಮ್ಮ ಸರ್ಕಾರದ ಪಾಲ. ಅದಕ್ಕೆ ನಮ್ಮಂತವ್ರು ಏನು ಮಾಡಬೇಕು, ನಮಗೆ ಯಾವಾಗ ಬೇಕೋ ಖಜಾನೆಯನ್ನು ಓಪನ್ ಮಾಡ್ಕೋತಾ ಇರಬೇಕು. ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನೇ ನಿಧಾನಕ್ಕೆ ಗೋರ್ಕೊಂಡು ಅದನ್ನ ಮಾಡ್ಕೊಂಡು ನಮ್ಮ ಏರಿಯಾಗಳನ್ನು ಅಭಿವೃದ್ಧಿ ಪಡಿಸ್ಬೇಕು. ಸಖತ್ತಾಗಿದ್ದಾರೆ. ನಿಮ್ಮ ಮನೆಯವರ? ನೀನು ಒಳಗಡೆ ಹೋಗ. ಎಷ್ಟು ಹೇಳಿ ಸರ್? ನೀನು ಒಳಗಡೆ ಹೋಗು ಅಂದ್ರಲ್ಲ. ಸರ್ ಹೇಳಿ ಸರ್, ಪರವಾಗಿಲ್ಲ, ಯಾಕೆ ನಾಚ್ಕೊಂತೀರಾ? ಒಳಗೆ ಹೋಗ ನೀನು. ಹೆಸರು ಹೇಳಿ ಹೋಗ್ತೀನಿ. ಚಂಪಾ ಚಮೇಲಿ ಅಂತ. ಅದ್ಭುತವಾಗಿದೆ ಸರ್. ಸರ್, ಇವ್ರ ಮುಖ ನೋಡ್ತಿದ್ದ ಹಾಗೆ ನಮ್ ಕೆಲಸ ಆಗುತ್ತೆ ಅನ್ಸುತ್ತೆ ಸರ್. ಏನು ಸರ್ ರಸ್ತೆ ಅಗಲೀಕರಣ ನಿಂತೋಗುತ್ತಲ್ಲ ಅದು. ಯಜಮಾನ್ರೆ, ಏನಾದ್ರೂ ಬೇಕಿದ್ರೆ ಒಳಗ್ ಬನ್ನಿ. ಮೊದಲು ನೀನು ಒಳಗಡೆ ಹೋಗಿ. ಸರ್ ನಿಮ್ ಹೆಂಡ್ತಿನ? ಅಲ್ಲ ಕಣ್ರಿ, ಇದ್ದಾಳೆ ಹಂಗೆ. ನೋಡಿ ಮೇಡಮ್, ಇದು ಬಹಳ ಪುರಾತನವಾದ ದೇವಸ್ಥಾನ. ಇದರಲ್ಲಿ ನಿಧಿ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ವಿಷಯನ ನಾನು ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ. ಆದ್ರಿಂದ ನಿಮ್ಮಲ್ಲಿರೋ ದಾಖಲೆಗಳನ್ನು ಕೊಡ್ತೀರಾ? ಅಭಿ, ನಿಮ್ಗೆ ದಾಖಲೆ ತೋರಿಸಿ. ಬನ್ನಿ ಶಮಣ್ಣವ್ರೆ. ನೋಡಿ ಶಮಣ್ಣವ್ರೆ, ನೀವು ಒಬ್ಬ ಶ್ರೇಷ್ಠ ಸರ್ಕಾರಿ ಅಧಿಕಾರಿ ಅನ್ನೋದು ನಾನು ಬಲ್ಲೆ. ಅಲ್ಲ ಪಾಪ ನಿಮಗೂ ಕೆಲವು ಮಿತಿಗಳು ಇರ್ತವೆ, ನೀವು ಆ ಮಿತಿಗಳನ್ನ ಮೀರ್ಕೊಳ್ಳಿ. ನೀವು ಸರ್ಕಾರಕ್ಕೆ ಅದೇನೇನು ವರದಿ ಸಲ್ಲಿಸಬೇಕು ಅಂತಿದ್ರು ಅದನ್ನ ಚಾಚು ತಪ್ಪಿ. ಆದ್ರೆ ಅದ್ರ ಜೊತೆಗೆ ನಾವು ಹೇಳೋ ಮಾತುಗಳನ್ನು ಕೂಡ ಘನ ಸರ್ಕಾರಕ್ಕೆ ನೀವು ಮುಟ್ಟಿಸ್ಬೇಕು. ಏನದು? ಈ ದೇವಸ್ಥಾನ ಇದೆಯಲ್ಲ, ಇದು ನಮ್ಮ ವಂಶಕ್ಕೆ ಸೇರಿತ್ತು. ನಾನು ಬರೀ ಬಾಯಿ ಮಾತಲ್ಲ ಹೇಳ್ತಲ್ಲಪ್ಪ, ಎಲ್ಲ ದಾಖಲೆ ಒಡಗಡೆ ಸರಿ ಸುಮಾರು ಅಂದ್ರೆ ಹತ್ತತ್ರ 15ನೇ ಶತಮಾನದಲ್ಲಿ ನಮ್ಮ ತಾತ ಮುತ್ತಾತಂದ್ರು. ತಾತ ಮುತ್ತಾತಂದ್ರೆ ಅವರೆಲ್ಲ ಅವ್ರ ತಾತ ಅವರು ಅಹೋರಾತ್ರಿ ಅಂದ್ರೆ ತತ್ತ ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಈ ದೇವಸ್ಥಾನ ಕೆತ್ತಿಸಿ ಕಡಿಮೆ ಆತ ಈ ಆಡ್ಯಾರೋ ಸರ್. ಮನುಷ್ಯನ ಮೇಲೆ ಆಡ್ಯಾರೋ ಇದ್ದೇ ಇರ್ತಾರೆ ತಾನೆ. ಬರೀ ಅದು ಈಗಿನ ಕಾಲಕ್ಕೆ ಅಂತಲ್ಲ, ನಡ್ಕೊಂಬಂದಿರ್ತಕ್ಕಂಥ ಪದ್ಧತಿ. ಯಾವ ಆಗ್ನೇರೋ ಏನು ಮಾಡಿದಾಗ ಹಿಂಗಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಬಿಟ್ಟವ್ರು ಏಕಾಏಕಿ ದಾಳಿ ಇಟ್ಬಿಟ್ಟವ್ರು. ನಮ್ಮ ತಾತ ಮುತ್ತಾತಂದ್ರು ಬಹಳ ಇಚ್ಛೆಗಳು ಬುದ್ಧಿವಂತರು ಕೂಡ. ಅವ್ರು ಏನು ಮಾಡಿದ್ರು, ಎಲ್ಲ ಹಿಂಗೆಲ್ಲ ಆದ್ರೆ ನಾವು ಆಸ್ತಿನ ಆಗಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಈ ದೇವಸ್ಥಾನದ ನೆಲಮಾಳಿಗೆ ಅದ್ರಲ್ಲಿ ಹಾಕಿ ಮೇಲೆ ಮಣ್ಣು ಹೇಳ್ಬಾಗ್ಲಿದೆ ಸರ್. ಅಲ್ಲ ನಾನೇನು ಕಟ್ಟಿ ಹೇಳ್ತಾ ಇಲ್ಲ, ಎಲ್ಲದನ್ನು ದಾಖಲೆ ಮಾಡಿರ್ತೀನಿ. ಒಂದ್ಸಲ ನೀವು ನೋಡಿ. ಮಿಸ್ಟರ್ ಶಾಮಣ್ಣವ್ರೆ, ನಾನು ಯಾವ್ದೇ ಕೆಲಸ ತಗೊಂಡ್ಮೇಲೆ ಅದನ್ನ ಮಾಡಿರ್ತಿರ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಈ ವಿಷಯದಲ್ಲಿ ಸರ್ಕಾರ ಕೈ ಹಾಕಿ ಶೇಪ್ ಕೆಡ್ಸ್ಕೊಳ್ಳೋದು ಬೇಡ. ನೋಡಿ, ಈ ಡಾಕ್ಯುಮೆಂಟ್ಸ್ನ ನೀವು ಯಾರಿಗೆ ಬೇಕಾದ್ರೂ ತಗೊಂಡೋಗಿ ತೋರಿಸಿ, ನೋ ಪ್ರಾಬ್ಲಮ್. ನಾನು ಆಮೇಲೆ ಬಂದು ಕಮಿಷನರ್ ಹತ್ರ ಮಾತಾಡ್ತೀನಿ. ಏನವಿ? ಬಹುಶಃ ಅವ್ರ ಹೆಸರು ಹೇಳಿದ್ರೆ ಅಷ್ಟೊಂದು ಗೊತ್ತಾಗ್ಲಿಕ್ಕಿಲ್ಲ. ನನ್ನ ಹೆಸರು ಹೇಳಿ, ಪಾಂಡ್ರಂಗ ಗಂಡಗಲೇನೆ, ಕಮಿಷನರ್ ಗಡಗಡ. ಮುಂದಿನ ಮಹಿಳಾ ಮುಖ್ಯಮಂತ್ರಿ ಜಾಜಿ ಅವ್ರಿಗೆ ಜಯವಾಗಲಿ. ಸುಮ್ಮನೆ ಇರ್ರಿ. ಏನಪ್ಪ ನೀವು ಸುಮ್ಮನೆ ನಿಂತಿದ್ರ? 17ನೇ ಶತಮಾನದಿಂದ ನಿಧಿನ ಒಳ್ಳೆ ಹಾವು ಕಾಯ್ಕೊಂಡ್ಬಂದಿದ್ದೀನಿ. ಸರ್ಕಾರಕ್ಕೆ ದಾಖಲೆ ಸಲ್ಲಿಸಿದ್ದೀನಿ. ನನಗೂ ಹಾಕ್ರಪ್ಪ. ಪಾಂಡ್ರಂಗ ಗಂಡಗಲಿಗೆ, ಮುಂದಿನ ಪ್ರಧಾನಮಂತ್ರಿ ಪಾಂಡ್ರಂಗ ಗಂಡಗಲಿ ಅವರಿಗೆ. ಕರ್ಕೊಂಡ್ಬಂದು ಹಿಂಗ್ ಹೊಡಿತಾ ಇದ್ದೀರಾ? ಈ ರೌಡಿ ಕೊತ್ತಂಗೆ ನಿನ್ನಿಂದ ಕೆಲಸ ಆಗಲ್ಲ. ಒಂದ್ ಹೆಣ್ಣು ಮಗುನಾದ್ರೂ ಕಿಡ್ನಾಪ್ ಮಾಡ್ಕೊಂಡ್ಬಂದಿದ್ರೆ ಏನೋ ದುಡ್ಡು ಕಾಸು ನಿಮಗೆ ಸಿಕ್ಕಿರೋದು. ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡ್ಬಂದಿದ್ರಲ್ಲ, ಮಸಾಲ ಸಿಗೋ ದುಡ್ಡು ಸಿಗೋದಿಲ್ಲ. ದೇವಸ್ಥಾನದ ವಿಷಯದಲ್ಲಿ ನಿನ್ಗೇನ್ ಗೊತ್ತಿದೆ? ನೆಟ್ಟು ಗೋಳು ಕೂತಿರೋ ಜೊತೆ ನೇಣಾಕ್ಬಿಡ್ತೀನಿ. ದೇವಸ್ಥಾನದ ನಿಧಿ ಇರುತ್ತೆ, ಸಪ್ತ ಖಜಾನೆ ಇದೆ ಅಂತ ಪಾಂಡ್ರಂಗ ಹೇಳ್ತಿದ್ದ.
ಅಷ್ಟೇನಾ ಇನ್ನೂ ಏನಾರು ಇದೆಯಾ? ನನಗೆ ಅಷ್ಟೇ ಗೊತ್ತಿರೋದು. ಈ ವಿಷಯ ಬಿಟ್ರೆ 10ನೇ ಕ್ಲಾಸಲ್ಲಿರೋ ಮಸಾಲೆ ದೋಸೆ ಹೋಟ್ಲು ವಿಷಯ ಗೊತ್ತು ಅಷ್ಟೇ. ಶಿಷ್ಯ, ಇವನ್ ತುಂಬಾ ಒಳ್ಳೆ ಹುಡುಗ ಕಣ. ಇವನ್ ನಮ್ಗೆ ಯಾವತ್ತು ಸಹಾಯ ಮಾಡೋದಿಲ್ವೋ ನಿನ್ನಿಲ್ಲೇ ಕರ್ಕೊಂಬಂದು ನೇಣ್ ಹಾಕ್ಬಿಡ್ತೀನಿ. ಹೊಡ್ಸ್ಕೊಂಡು ತುಂಬಾ ಸುಸ್ತಾಗ್ಬಿಟ್ಟಿದೆ. ಮಸಾಲೆ ದೋಸೆಗೆ ಅಂತ ಒಂದು 200 ರೂಪಾಯಿ ಕೊಡೋಣ. ಸವಾಸ ಆಯ್ತು. ನಂಗೆ ಬಿಟ್ಬಿಡ್ರಿ. ಶಿಷ್ಯ, ಅವನಿಂದ ನಮ್ಗೆ ಹೆಲ್ಪ್ ಇದೆ ಕಣ. ಕೇರಳದಲ್ಲಿ ಪದ್ಮನಾಭ, ಕರ್ನಾಟಕದಲ್ಲಿ ವಿಘ್ನೇಶ್ವರ. ಯಾವುದೇ ವಿಘ್ನ ಬಂದ್ರು ಸರಿ ಎಲ್ಲ ಪಗಲು ಇದೇನ್ ತೆಗಿತೀನಿ ಕಣೋ. ನೋಡಿ ಪಾಂಡಂಗ ಅವರೇ, ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಾನೊಂದು ಮಾತು ಹೇಳ್ತೀನಿ. ನೋಡಿ ಶಮಣ್ಣವ್ರೆ, ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾವು ಒಳಪಟ್ಟಿದ್ದೀವಿ ಅಂದ ಮೇಲೆ ಅಲ್ಲಿ ಯಾವ ಸರ್ಕಾರ ನಮ್ಮಂತವ್ರನ್ನ ಆಳ್ತಾ ಇರುತ್ತೋ ಆ ಸರ್ಕಾರಕ್ಕೆ ನಾವೆಲ್ಲರೂ ಅಧೀನರಾಗಿರ್ತೀವಿ. ಕೇಳಿಸ್ಕೊಂತೀವಿ, ನಮ್ಮಪ್ಪನ ಮನೆ ಗಂಟೆ ಹೋಯ್ತು. ನಿಮ್ಮ ಕೋರಿಕೆಯ ಮೇರೆಗೆ ರಸ್ತೆ ಅಗಲೀಕರಣ ಕಾರ್ಯವನ್ನ ನಿಲ್ಲಿಸಿದೀವಿ. ದೇವಸ್ಥಾನಕ್ಕೆ ಯಾವುದೇ ರೀತಿ ಧಕ್ಕೆ ಆಗೋದಿಲ್ಲ. ಆದ್ರೆ ಇಂದಲ್ಲ ನಾಳೆ ಸರ್ಕಾರ ಆ ನಿಧಿನ ವಶ ಮಾಡ್ಕೊಳ್ಳುತ್ತೆ. ಅಷ್ಟು ಸುಲಭಕ್ಕಾಗಲ್ಲ. ಏನು ನೆನ್ನೆ ಮೊನ್ನೆ ಕಟ್ಟಿರೋ ಇಟಿಕೆ ಗುಡಿನ ದೇವಸ್ಥಾನ ಅನ್ಕೊಂಡ್ಬಿಟ್ಟಿದ್ರೆ 17ನೇ ಶತಮಾನದ ಹಳೆಯ ದೇವಸ್ಥಾನ ಅದು. ಈ ದೇವಸ್ಥಾನ ಅಲ್ಲ, ಅದ್ರ ಹೊರಗಡೆ ಇದೆಯಲ್ಲ ಮೆಟ್ಲು, ಮೊದಲನೇ ಮೆಟ್ಲು ಕೈ ಮುಖ ಜನ ಕಾಲಿಕ್ತಾರಲ್ಲ, ಆ ಮೆಟ್ಟಿನ ಒಂದು ಕಲ್ಲನ್ನು ನೀವು ಅಲ್ಲಾಡಿದ್ರೆ ನಿಮ್ಮ ಸರ್ಕಾರ ಹಂಗಂಗೆ ಅಲ್ಲಾಡೋಗ್ಬಿಡುತ್ತೆ. ಆ ಪಕ್ಷ ಆ ನಿಧಿನ ತೆಗಿಲೇಬೇಕು ಅಂದ್ರೆ ನಮ್ಮ ವಂಶದಲ್ಲೇ ಯಾರಾದ್ರೂ ಒಬ್ರು ಗಂಡು ಮಕ್ಕಳು ಬೆಳಗಿನ ಜಾವ ಎದ್ದು ನೀಟಾಗಿ ಕಲೆಸ್ತಾನ ಮಾಡ್ಕೊಂಡು ನಿಧಿ ತಗೊಳ್ತಾರೆ. ಆವಾಗ ನಮ್ಮ ಗಂಡುಗಲೇಶ್ವರ ನಿನಗೆ ಎಷ್ಟು ಬೇಕೋ ಅಷ್ಟು ತಕ್ಕಳಪ್ಪ ಅಂತ ಕಣ್ಣು ಮುಚ್ಚ ಕೂತಿರ್ತಾನೆ. ಅನ್ಯರು ಯಾರಾದ್ರೂ ಸ್ನಾನ ಮಾಡ್ಬಿಟ್ಟು ಹೋಗಿ ನಿಧಿ ತೆಗಿತೀನಿ ಅಂತ ಕೈ ಹೆಕ್ಕಿದ್ರು ಕರಿನಾಗರ ಹಂಗಂಗೆ ಕೊಚ್ಚು ಬಿಡ್ತಾರೆ. ಸರಿ, ಹಾಗಿದ್ರೆ ನಾನು ಬರ್ತೀನಿ. ಶಾಮಣ್ಣವ್ರೆ, ನೀವು ಪದೇ ಪದೇ ಇದೇ ವಿಷಯ ಮಾತಾಡಕ್ಕೆ ಬರ್ತೀನಿ ಅನ್ನೋದಾದ್ರೆ ದಯವಿಟ್ಟು ಬರಲೇಬೇಡಿ. ನೋಡಿದ್ರೇನ ಒಂದೇ ಒಂದು ಕರಿನಾಗರಾವ್ ಬಿಟ್ಟೆ ಮುಂಗ್ಸಿ ಬಾಲ ಮುದ್ರಕೊಂಡು ಸರ್ಕಾರ ನಾವು ದೇವಸ್ಥಾನ ಇವಾಗ ತಾನೇ ನೋಡ್ಕೊಂಡ್ ಬಂದ್ವಿ. ಇದೇ ಅವತಾರದಲ್ಲಿ ಹೋಗಿದ್ದೆ. ದೇವಸ್ಥಾನದ ಹಿಂದೆಗಡೆ ಸಿಕ್ಕಾಪಟ್ಟೆ ಜಾಗ ಇದೆ. ನೆಲನು ಗಟ್ಟಿಯಾಗಿದೆ. ನೆಲ ಗಟ್ಟಿಯಾಗಿದೆ ಅಂದ್ಮೇಲೆ ನಿಧಿನೂ ಅಲ್ಲೇ ಇರುತ್ತೆ. ಗಟ್ಟಿ ಕಣೆ ನೀನು. ನೆಲ ಗಟ್ಟಿಯಾಗಿದ್ದಲ್ಲೆಲ್ಲ ನಿಧಿ ಇರಲ್ಲ. ವಂಶದ ನಿಧಿ ಎಲ್ಲಿದೆ ಅಂತ ನನಗೆ ಗೊತ್ತು, ಆ ದೇವ್ರಿಗೆ ಗೊತ್ತು. ಯಾವುದೇ ಕಾರಣಕ್ಕೂ ಆ ನಿಧಿನ ಅಗೆಸಬೇಡ. ಅದು ದೇವರ ದುಡ್ಡು. ದೇವರ ದುಡ್ಡನ್ನ ಯಾರು ಕದಿಬಾರ್ದು. ಮಾತ್ರ ರಂಗಮ್ಮ ರಂಗಮ್ಮ ರಂಗಮ್ಮ, ನೀನು ಯಾವ ಕಾಲಘಟ್ಟದಲ್ಲಿ ಇದೆಯಾ ಅಂತ. ಅಲ್ಲ, ದೇವರು ನಾನು ಪಾಪ ಅಷ್ಟೊಂದು ಸಂಪತ್ತನ್ನ ಮಡ್ಕೊಂಡು ಏನು ಮಾಡ್ತಾನೆ? ಸುಮ್ಮನೆ ಹೋಗ್ತಾನೆ, ಇಲ್ಲ ಹೋಟ್ಲು ಹೋಗ್ಬಿಟ್ಟು ಮಸಾಲ ದೋಸೆ ತಿಂತಾನೆ, ಇಲ್ಲ ನಮ್ಮ ತರ 5 ಜನರನ್ನ ಕಟ್ಕತ್ತಾನೆ. ಇಲ್ಲ ತಾನೆ, ಅವನು ಒಬ್ಬ ಒಳ್ಳೆ ಭಕ್ತ ಅಂತ ನನ್ನಂತ ಆಯ್ಕೆ ಮಾಡ್ಕತ್ತಾನೆ. ಅವನ ಹತ್ರ ಇರೋ ಸಂಪತ್ನೆಲ್ಲ ನಮ್ಮ ಕೈಗೆ ಒಣಗುಟ್ಟು ಸಮಾಜ ಉದ್ಧಾರ ಮಾಡೋ ಮಗನ ಅಂತ ಆಶ್ರಮದ ಇಕ್ಕತ್ತಾನೆ. ನಿಯತ್ತಾಗ ಆ ಕೆಲಸ ಮಾಡ್ಬೇಕಷ್ಟೇನೆ. ಮಾತ್ರ ರಂಗಮ್ಮ, ನಾವೇನೋ ದೀರ್ಘವಾದ ಚರ್ಚೆಲ್ ತೊಡಗಿದೀವಿ, ನೀವು ಹೋಗಿ ಒಳಗೆ ಹೋಗಿ. ಸರ್, ಇವಾಗ ರಾತ್ರೋರಾತ್ರಿ ಆ ನಿಧಿನ ಅಗದ್ಬಿಟ್ರೆ ಹೇಗೆ? ಮಾತಾಡ್ತಾ ನೀವು 3 ಮೆಟ್ರಿನೂ ಅಮುಕ್ಬಿಟ್ರೆ ಹೆಂಗೆ? ಯಾಕೆ ಸರ್ ಬೇಜಾರ್ ಮಾಡ್ಕೋತೀರಾ? ಅಲ್ಲ, ಅಲ್ಲಿ ಸಿಗೋ ನಿಧಿನ ನಾವೆಲ್ಲ ಸೇರ್ಕೊಂಡು ಇಷ್ಟಿಷ್ಟೇ ಹಂಚ್ಕೊಂಡ್ರಿ. ಇಲ್ಲಾಂದ್ರೆ ಸರ್ಕಾರದ ಪಾಲಾಗ್ಬಿಡುತ್ತೆ ಸರ್. ಹಂಚ್ಕೊಟ್ರ ಬೇರೆ ಯಾವ್ದನ್ನ ದೇವಸ್ಥಾನದಲ್ಲಿ ಏನಾರು ಸಿಕ್ಕರೆ ನನ್ನನ್ನು ಬಿಟ್ಬಿಡಿ, ನೀವು 3 ಹಂಚ್ಕೊಂಡ್ಬಿಡಿ. ದೇವಸ್ಥಾನದ ಯಾರು ಗಂಡಗಲಿ ವಂಶಕ್ಕೆ ಸೇರಿತ್ತು. ಪತ್ರಗಳೆಲ್ಲ ನನ್ನ ಹತ್ರ ಇವೆ. ಒಳಗಡೆ ಕೋಣೆ ಏನಿದಾವಲ್ಲ, ಆ ಕೋಣೆಕ್ಕೀನು ನಾನು ಭದ್ರವಾಗಿ ಎತ್ತಿಟ್ಟಿದ್ದೀನಿ. ಹಂಚ್ಕೋತಾರೆ. ನನ್ನ ಪರ್ಮಿಷನ್ ಇಲ್ದಂಗೆ ಅದು ಯಾವನಾರ ಕೈ ಇಕ್ಲಿ, ಅದು ಏನಾಗಿತ್ತಾರೋ ಆಗಿಲ್ಲ, ಯಾವುದೇ ಕಾರಣಕ್ಕೂ ಆಗಿಯೋದಕ್ಕೆ ನಾನು ಬಿಡಲ್ಲ ಸರ್. ಬಬ್ಬಲ್ ಗಮ್ಮು ಆಗಿಬಾರ್ದು ಸರ್, ಇಲ್ಲಿ ಪಾಂಡುರಂಗ ಗಂಡುಗಲಿ ಅಂದ್ರೆ ಯಾರು ಸರ್? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಅದೆತ್ತಿದ್ರದು ನಾನೇ. ಏನಾಗ್ಬೇಕು? ಏನಿಲ್ಲ ಸರ್, ನಮ್ಮ ಬಾಸು ಕೈ ಮುಗಿತ ಕಾರಲ್ಲೇ ಕೂತಿದ್ದಾರೆ, ನಿಮ್ ನೋಡ್ಬೇಕಂತ. 2 ಕಾಲನ್ನು ಕಳ್ಕೊಂಡಿರ್ತಕ್ಕಂಥ ನತದೃಷ್ಟ ಇರಬೇಕು. ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಇಲ್ಲೇ. ಏ ಪಾಂಡುರಂಗ ಗಂಡುಗಲಿ, ಈ ಏರಿಯಾದಲ್ಲಿ ಮುಂಚೆಯಿಂದ ಇರೋ ನಾನು ರೌಡಿ ಕೊತ್ತ, ನನಗೆ ಗೊತ್ತಿಲ್ಲದ ಹಾಗೆ ಮಸ್ಲಾತ್ ಮಾಡ್ತಾ ಇದೆಯಲ್ಲ, ಇದು ಸರಿನಾ? ನನ್ನಿಂದ ಏನು ಆಗಬೇಕಿತ್ತು ಅಂತ ಹೇಳಿ. ಅಲ್ಲಿ ನಿಧಿರೋ ವಿಷಯ ನಿನಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಯಾವ ಸಂಸ್ಥಾನ ಇತ್ತು ಅಂತ ನಿನಗೆ ಗೊತ್ತು. ಈ ಡೀಟೇಲ್ಸ್ ಎಲ್ಲ ನೀನು ಸರ್ಕಾರಕ್ಕೆ ಕೊಟ್ರೆ ನಿನಗೆ ಬಾಯಿಗೆ ಬೀಳೋದು ಮಣ್ಣು. ನಿನ್ನ ಬಾಯಿಗೂ ಮಣ್ಣೆ. ಪಾಂಡುರಂಗ, ನೀನು ಮ್ಯಾಪ್ನ ನಂಬ್ಕೊಂಡು ನೆಲ ಅಗೆಯೋದಕ್ಕೆ ಶುರು ಮಾಡಿದ್ರೆ ವರ್ಷಾನ್ಗಟ್ಲೆ ಆಗುತ್ತೆ. ಏನ್ ಮಾಡ್ಬೇಕು ಅಂತೀಯಪ್ಪ? ನನಗೊಬ್ಬ ಮಂತ್ರವಾದಿ ಗೊತ್ತಿದ್ದಾನೆ. ಅವನು ಒಂದೇ ಒಂದು ನಿಂಬೆಹಣ್ಣು ಬಿಟ್ಟ ಅಂದ್ರೆ ಅದು ಎಲ್ಲೋಗಿ ನಿಲ್ಲುತ್ತೋ ಅದೇ ನಿಧಿ ಇರೋ ಜಾಗ. ಸೈಲೆಂಟ್ ಆಗಿ ಅಗೆಯೋಣ, ಬಂದಿದ್ರಲ್ಲಿ ಅರ್ಧ ಹಂಚ್ಕೊಳ್ಳೋಣ. ಹೇಗೆ?
ಯಾವುದೇ ಕಾರಣಕ್ಕೂ ದೇವಸ್ಥಾನ ಆಗ್ಯೋದಕ್ಕೆ ನಾನು ಬಿಡಲ್ಲ. ಯಾರ ಹತ್ರ ಮಾತಾಡ್ತಾ ಇದೀಯಾ? ದೇವಸ್ಥಾನದಲ್ಲಿ ನಾವು ಅಗೆಕ್ ಬಿಡ್ಲಿಲ್ಲ ಅಂದ್ರೆ ಇಲ್ಲೇ 6 ಅಡಿ 3 ಅಡಿ ತೋಡ್ಬಿಡ್ತೀವಿ. ಸರ್ಕಾರಕ್ಕೆ ಒಂದು ರೈಲ್ ಬಿಟ್ಟೆ, ನೀವಿಬ್ರು ಅಲ್ಲಿ ನಂಬ್ಕೊಂಡು ಕೂತಿದ್ರಂತ. ಏನ್ ಹೇಳ್ತಾ ಇದೀಯ ನೀನು? ನಮ್ಮ ಘನ ಸರ್ಕಾರ ಆ ದೇವಸ್ಥಾನನ ಕೆಡಬಿಟ್ಟು ಅಲ್ಲಿ ರಸ್ತೆನ ಅಗಲೀಕರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನಾನು ಹೇಗಾದ್ರೂ ಮಾಡಿ ಆ ದೇವಸ್ಥಾನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಈ ತರ ರೈಲ್ ಬಿಡ್ಬೇಕು. ಅಲ್ಲಿ ನಿಜನೂ ಇಲ್ಲ, ನಿಂಬೆ ಹಣ್ಣು ಇಲ್ಲ. ಆ ಪಕ್ಷ ನೀವೇನಾದ್ರೂ ಅಲ್ಲಿ ಆಗದ ಬಿಟ್ರೆ ಆಗದಿರೋ ಕಾಸು ಸಿಕ್ಕತ್ತಿಲ್ಲ. ಈ ರೌಡಿ ಕೊತ್ತಿಂಗೆ ಸುಳ್ಳು ಹೇಳ್ತಾ ಇದ್ಯಾ? ಅಲ್ಲಿ ನಿಧಿ ಇದೆ ಅಂತ ಊರ್ಗೂರೇ ಮಾತಾಡ್ತಾ ಇದೆ. ನಿನ್ನ ಯಾಕೆ ಬಾಯಿ ಬಿಡಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವಿಬ್ರು ನಿಧಿ ವಿಷಯ ಮಾತಾಡ್ತಿದ್ದಾಗ ಕಾಣಿಸ್ಕೊಂಡ್ಬಿಡ್ತಾನೆ ಎಲ್ಲ ಶಿಷ್ಯ ಇಲ್ಲೋರು ಪ್ಲಾಸ್ಟಿಕ್ ಅವನ ತೋರಿಸ್ಬಿಟ್ಟು ನಮ್ಗೆ ಎದುರಿಸಿ ಓಡೋಗ್ಬಿಡ್ತಾನ. ನನ್ನ ಮಗನ್ ಬಿಡಬಾರ್ದು. ಬಿಡ್ಕಲ್ಲ. ಇಟ್ಟಿರೋ ಜಾಗದಲ್ಲಿ ಅಡ್ಡ ಮಾಡ್ತಾರೆ. ಪಂಡ್ರಂಗ, ಆ ನಿಧಿ ಇರೋ ಜಾಗ ಯಾವ್ದು ಅಂತ ನಿನ್ಗೆ ಗೊತ್ತು? ಮರ್ಯಾದೆಯಾಗಿ ಆ ಮ್ಯಾಪ್ ಎಲ್ಲಿದೆ ಹೇಳು. ನೀನ್ ಕೊಡ್ಲಿಲ್ಲ ಅಂದ್ರೆ ನಿನ್ ತಲೆ ನಾವು ಬಡ್ದು ಮೆದುಳನ್ನ ಕೆತ್ತಿ ಆ ಮ್ಯಾಪ್ನ ಹೊರಗಡೆ ತೆಗಿತೀವಿ ನಾವು. ಈ ತಲೆ ಹೊಡೆದ್ಬಿಟ್ರೆ ಮ್ಯಾಪ್ ಸಿಕ್ಬಿಡ್ತಾರೆ. ಜೀವ ಭಯ ಇದ್ರೆ ಆ ಮ್ಯಾಪ್ ಸಿಕ್ಕೇ ಸಿಗುತ್ತೆ. ಸರ್ಕಾರಕ್ಕೆ ಕೊಡಕ್ಕಾಗುತ್ತೆ, ಕೊಡಕ್ಕಾಗಲ್ವಾ? ಮಗಪ್ಪ, ಎಲ್ಲ ಈ ಕೇರಳದ ಎಫೆಕ್ಟ್. ಅಲ್ಲೆಲ್ಲೋ ನಿಧಿ ಸಿಕ್ಬಿಡ್ತು ಅಂತ ಇಲ್ಲಿ ಇರೋ ಬರೋ ದೇವಸ್ಥಾನಗಳನ್ನೆಲ್ಲ ಹಂಗಂಗೆ ಬಗಿತಾ. ನೀನು ಬಾಯ ಮುಚ್ಕೊಂಡ್ ತೆಗಿ ಆ ಮ್ಯಾಪ್ ಹೊರಗಡೆ. ಅಣ್ಣ, ಆ ಮ್ಯಾಪ್ ಯಾರ ಕೈಗೂ ಸಿಗಬಾರ್ದು ಅಂತ ನಾನು ಟೇಬಲ್ ಮಾಡ್ತೇನೆ. ಯಾಕೆ ಆಡ್ದಾಕ್ಬಿಟ್ಟ? ಎಲ್ಲ ನೀಟಾಗಿ ನೋಡ್ಕೊಂಡ್ಬಿಟ್ರೆ ಮ್ಯಾಪ್ ಹೆಂಗಿದೆ ಅಂತ ನಿಮ್ಮಿಬ್ರಿಗೆ ಗೊತ್ತಾಗ್ಬಿಡುತ್ತೆ. ಇದು ವೈಟ್ ಪೇಪರ್ ಕಣ. ಸರಿಯಾಗಿ ಟೋಪಿ ಆಗ್ತದೆ ನಿಮ್ಗೆ. ಮಂಡಂಗವ್ರೆ, ಹೇಳಿ, ನಿಮ್ಗೊಂದು ಸಂತೋಷ ಸುದ್ದಿ ಹೇಳಿ. ದೇವಸ್ಥಾನ ಕೆಳಗಡೆ ಇರೋ ನಿಧಿನ ತೆಗಿಸ್ಬಾರ್ದು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಮತ್ತೆ ಶಮಣ ಸರ್, ಬರೀ ಸರ್ಕಾರ ಅಲ್ಲ, ಬೇಕಾದವ್ರು ಬಂದ್ರು ಕೂಡ ಇದೇ ತೀರ್ಮಾನ ತಗೊಂಡಿರೋದು. ಎಂಟೆ ಮನೆ ಕಟ್ಟಿರೋ ದೇವಸ್ಥಾನ ಅನ್ಕೊಂಡ್ಬಿಟ್ರ ಹೇಳನ್ನಲ್ಲ, 17ನೇ ಶತಮಾನದ್ದು. ಅಲ್ಲಿ ನಿಧಿ ತೆಗಿಬೇಕು ಅಂದ್ರೆ ನಮ್ಮ ಗಂಡದಲ್ಲಿ ಇರ್ತಾರೆ ಮಾತ್ರ. ಅದೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತೆಗಿಬೇಕಿತ್ತು. ಬೇರೆ ಯಾರಾದ್ರೂ ಬಂದು ನಾನು ನಿಧಿ ತೆಗಿತೀನಿ ಅಂತ ಕೈ ಹಾಕಿದ್ರು, ನಿಧಿ ಜೊತೆಗೆ ನಿಧಿ ತೆಗಿಯೋ ಕೈಗಳು ಬಸ್ ಮಾಡ್ಬಿಟ್ರು. ಆದ್ರೆ ನಮಗೊಂದು ತಾಮ್ರ ಪತ್ರ ಸಿಕ್ಕಿದೆ. ಯೂಸಿಲ್ಲ ಸರ್, ಏನೇನಕ್ಕೂ ಕೆಲ್ಸಕ್ಕೆ ಬರಲ್ಲ. ಗುಜರಾತ್ 8 ಆಣಿ ಸಿಕ್ಕಲ್ಲ, 15 ನೀವು. ಈ ತಾಮ್ರ ಪತ್ರದ ಪ್ರಕಾರ ಇನ್ನೂ ಒಂದ್ ಕಡೆ ನಿಧಿ ಇದೆ ಅಂತ ಗೊತ್ತಾಗಿದೆ. ಮತ್ತೆ ಆಗ್ತಾರ ಹೇಳಿ ಕೇಳಿ ಸರ್ಕಾರದವರು ಕಲ್ಕೆ ಬುದ್ಧಿ ತಗೊಂಡೋಗಿ ನಿಧಿ ನಾಚಿಗೆ ತೆಗೆದು ಬಿಡಿ, ಇಲ್ಲಾಂದ್ರೆ ಎಲ್ಲ ಜರ್ಕೊಂಡು ಹೋಗ್ಬಿಟ್ಟು. ಅದಕ್ಕೆ ನಿಮ್ಗೊಂದು ಮಾತು ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನಿಧಿ ಇಂತಲ್ಲಿದೆ ಅಂತ ಪತ್ತೆ ಹಚ್ಚಿದವ್ರು ತಾವು, ಸರ್ಕಾರದ ಕೆಲಸದಲ್ಲಿರೋರು ನೀವು ಏನಾದ್ರೂ ಮಾಡಿ ನನ್ನೇ ಒಂದು ಮಾತು ಕೇಳೋದು. ಇದು ನಿಮಗೆ ಸಂಬಂಧಪಟ್ಟಿದ್ದು, ಅದಕ್ಕೋಸ್ಕರನೇ ನಿಮ್ಗೆ ಹೇಳೋಣ ಅಂತ ಬಂದಿರೋದು. ತಾವು ಏನು ಹೇಳ್ತಾ ಇದ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ನಿಮ್ ಮನೆನ ಮುಟ್ಗೋಲು ಹಾಕೋಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಅಲ್ಲೆಲ್ಲ ನಿಧಿ ಸಿಕ್ಬಿಟ್ರೆ ನನ್ನ ಮನೇನ ಯಾಕೆ ಮುಟ್ಕೋಲ್ ಹಾಕತ್ತಾರೆ ಅಂತ ನನಗೇನು ಕಾನೂನು ನನ್ನ ಬಗ್ಗೆ ಅರಿವೇ ಇಲ್ಲ ಅಂತ ತಪ್ಪು ತಿಳ್ಕೊಂಡ್ಬಿಡಿದ್ರು ಹೆಂಗೆ? ನೋಡ್ರಿ, ನಿಧಿ ಇರೋದು ನಿಮ್ಮನೆ ಕೆಳಗಡೆನೆ. ಶಾಮಣ್ಣವ್ರೆ ಏನು ಆಡೋ ಮಾತಿಗೊಂದು ಅರ್ಥ ಬೇಡ್ವೆ? ನನ್ನ ಮನೆ ಕೆಳಗಡೆ ನಿಧಿ ಇದ್ದಿದ್ರೆ ಇಷ್ಟೊತ್ತಿನವರೆಗೂ ಬಿಟ್ಟಿರೋ ಮಗನ ನಾನು ತಿಂಗಳ ನನಗೆ ಎಷ್ಟೊತ್ತು ಬೇಕೋ ಅಷ್ಟೇ ನಿಧಾನಕ್ಕೆ ಗೋರ್ಕೊಂಡು ನಿಮ್ಮಂಥ ಸರ್ಕಾರಿ ಆಫೀಸರ್ಗಳಿಗೆ ಹಂಗಂಗೆ ಮಾರ್ಕೊಂಡ್ಬಿಡ್ವೆ. ಅದೇ ನೀವು ಹೀಗೆಲ್ಲ ಹೇಳಿದ್ರೆ ಆಗಲ್ಲ. ನಾಳೆಯಿಂದನೇ ನಿಮ್ ಮನೆ ಕೆಡವ ಕೆಲಸನ ಪ್ರಾರಂಭ ಮಾಡ್ತಾ ಇದೀವಿ. ದಯವಿಟ್ಟು ನೀವು ಕೋಆಪರೇಟ್ ಮಾಡ್ಬೇಕು. ನಾನು ಮಾಡ್ಲಿಲ್ಲ ಅಂದ್ರೆ ಪೊಲೀಸ್ನವ್ರು ಕರ್ಸಿ ನಿಮ್ ಮನೆಯವ್ರನ್ನೆಲ್ಲ ಹೊರಗಡೆ ಹಾಕಿಸ್ತೀವಿ. ನಾನು ಹೇಳಿದ್ದು ನನಗೆ ಮುಳುವಾಗ್ತಾ ಇದೆ. ನಮ್ಮ ಮನೆ ಕೆಳಗಡೆ ಅದೇನೋ ನಿಧಿ ಇದೆಯಂತೆ, ನನ್ನ ಈ ಮನೆನ ಕೆಡವುತ್ತಾರಂತೆ. ಈ ಮನೆನ ಯಾರು ಕೆಡಹುತ್ತಾರೋ ನಾನು ನೋಡೇ ಬಿಡ್ತೀನಿ. ಏನೇ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಗುಳಿ ತೋಡ್ತಾ ಇದ್ದೀನಿ. ಏನಕ್ಕೆ ಅಡ್ಡಾಡ್ ಮನಸ್ಸಾಕೆ ಮುಳುಗೋಗ್ಬಿಟ್ಟು? ಯಾಕೋ ಏನಾಯ್ತಾ? ಮನೆ ಕೆಡವೋದಿಕ್ಕೆ ಅಂತ ಸರ್ಕಾರದಿಂದ ಜನಗಳು ಬಂದಿದ್ದಾರೆ. ಏನೇ ಅನ್ಕೊಂಡ್ರೆ ನಿಮ್ಮಿಂದ ಶುರುವಾಗಿರೋ ಈ ರಾಮಾಯಣ ನಿಮ್ಮಿಂದನೇ ಮುಗಿಬೇಕು. ನಿಮ್ಗೊಂದು ಮಾತು ಹೇಳಿ ನಾವು ಅಗಿಯ ಕೆಲಸ ಶುರು ಮಾಡೋಣ ಅಂತ ಅನ್ಕೊಂಡಿದೀವಿ. ಹೇಳಿದಾಯ್ತು, ನಾವೇನು ಬರ್ತೀವಿ. ಲೇ ಪದಪ್ಪ, ಇರೋ ಒಂದು ಮನೇನ ಎಲ್ಲಿ ಹಾಕೊಂಡ್ಬಿಡ್ತೀವಿ ಅನ್ನೋ ಸಂಕಟಕ್ಕೆ ನಮ್ಮ ತಾಯಿ ಅವ್ರಿಗೆ ಹುಚ್ಚು ಕೇಳಲ್ ಬಿಡ್ತಾರ. ಏನೇ ಅನ್ಕೊಂಡ್ರೆ ಅತ್ತೆಯವ್ರು ಬಿಟ್ಟಿರೋದು ಹುಚ್ಚಲ್ಲ, ಅವ್ರ ಮೈ ಮೇಲೆ ದೇವ್ರು ಬಂದಿದೆ. ಯಾರ ತಾಯಿ ನೀನು? ನಾನು ಗಂಡುಗಲಿ ಇರ್ತೀವಲ್ಲ, ಎಲ್ಲರೂ ಕೇಳಿಸ್ಕೊಳ್ಳಿ. ಈ ಗಂಡುಗಲಿ ವಂಶದವನು ನಿಧಿ ಇಟ್ಟಿರೋದು ನಿಜ. ಮಹಾಪ್ರಸಾದ ತಾಯಿ.
ತಾಯಿಯಲ್ಲವೋ ಸೈತಾನ್. ತಂದೆ ಗಂಡುಗಲೇಶ್ವರ. ಮಹಾಪರಾಧವಾಯ್ತು ತಂದೆ. ಆ ವಿಧಿ ಶತಮಾನಗಳಿಂದ ಇಲ್ಲೇ ಇತ್ತು. ಆದ್ರೆ ಈ ಸುನಾಮಿ ಭೂಕಂಪಗಳ ಆರ್ಭಟದಿಂದ ನೆಲದಲ್ಲಿಯೇ ಜರುಗಿ ಜರುಗಿ ವಿಧಾನಸೌಧದ ಕಡೆ ಹೋಗಿದೆ. ಆ ನಿಧಿ ವಿಧಾನಸೌಧದ ಕೆಳಗಡೆ ಇದೆಯಾ? ವಿಧಾನಸೌಧವನ್ನು ಅಗೆದಲೇ ನಿಜ ಸಿಗುತ್ತೆ. ಇಲ್ಲಿರೋ ಗಂಡುಗಲೇಶ್ವರನ ಆತ್ಮ ಮಾತ್ರ. ಇಲ್ಲಿ ಅಗೆದವನಿಗೆ ಸಾವು ಖಚಿತ. ಹೋಗಿ ವಿಧಾನಸೌಧವನ್ನು ಅಗೆಯಿರಿ, ನಿಜ ಸಿಗುತ್ತೆ. ಹೋಗು, ತೊಲಗು ಇಲ್ಲಿಂದ. ಆಯ್ತು ತಾಯಿ, ಈ ವಿಷಯನ ಸರ್ಕಾರ ತಿಳಿಸ್ತೀನಿ. ಅವ್ರು ವಿಧಾನಸೌಧನ ಅಗಿಯೋದು ಬಿಡೋದು ಎಲ್ಲ ಅವ್ರಿಗೆ ಬಿಟ್ಟಿದ್ದು. ನಾನೇನ್ ಬರ್ತೀನಿ ತಾಯಿ. ಶಾಂತಿ. ಈ ಶಾಂತಿ ಯಾರು? ಗಂಡಗಲೇಶ್ವರ ಧರ್ಮಪತ್ನಿನೇ. ಶಾಂತಿ ಅಂದ್ರೆ ಶಾಂತಿ ಮಾಡಿ ಅಂತ. ಹೋಗು, ಒಂದ್ ಬಕೆಟ್ ನೀರು ತಂದು ಸುರಿ. ನನಗೆ ತುಂಬಾ ಭಯ ಆಗ್ತಾ ಇದೆ. ಈ ದೇವರು ನನ್ ಮೇಲೆ ಏನಾದ್ರು ಕಂಪ್ಲೇಂಟ್ ಹೇಳ್ಬಿಟ್ರೆ? ಏನ್ ಅನ್ಕೊಂಡೇನ್ರಿ? ಸಂಸಾರ ಇಬ್ರು ಮಾಡ್ಲಿ ಅಂತೇಳಿ ಪಾಪ ಅವ್ನ ಆಶೀರ್ವಾದ ಮಾಡಿದ್ದ. ನೀವು ನನ್ನ ಜೊತೆ ಸಂಸಾರ ಮಾಡಿದ್ರೆ ಇದಕ್ಕೆ ನೀವು ಮುದುಕಿ ಆಗ್ಲಿ ಅಂತ ಶಾಪ ಕೊಟ್ಬಿಡ್ತಾನೆ.